ಮಂದಾಕಿನಿ, ನೀನು ನನ್ನ ಜೊತೆ ಬರೋದು ಬೇಡ. ನೀನು ಬಂದ್ಬಿಟ್ರೆ ಭೂಮಿಗೆ ಬಾಣಂತನ ಮಾಡೋದು ಯಾರು? ನೀನಿರು, ನಾನೊಬ್ಬನೇ ಹೋಗ್ತೀನಿ. ಎಂತ ಮಾತು ಹೇಳ್ತಾ ಇದ್ದೀರಾ ರೀ? ನೀವೇ ನನಗೆ ಸರ್ವಸ್ವ. ನಾನು ನಿಮ್ಮ ಜೊತೆನೆ ಬರ್ತೀನಿ. ನಮ್ಮ ಭೂಮಿಗೆ ದೇವ್ರಂತ ಗಂಡ ಸಿಕ್ಕಿದಾನೆ. ಅಳಿಯಂದ್ರು ಅವಳನ್ನ ನಮ್ಗಿಂತ ಚೆನ್ನಾಗಿ ನೋಡ್ಕೋತಾರೆ. ಅದ್ರ ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ. ನಿಮ್ ಜೊತೆ ನಾನು ಬರ್ತೀನಿ. ಅದನ್ ಬಿಟ್ರೆ ನನ್ನ ಮನ್ಸಲ್ಲಿ ಯಾವ ಆಲೋಚನೆನೂ ಇಲ್ಲ. ನಾನು ನಿರ್ಧಾರ ಮಾಡಾಗಿದ್ದು ನಾನು ನಿಮ್ ಜೊತೆನೆ ಹೆಜ್ಜೆ ಇಡ್ತೀನಿ. ನಿಮ್ ಬಿಟ್ಟು ಬದುಕೋದು ಯಾವ ಸಾವಿಗೂ ಕಮ್ಮಿ ಇಲ್ಲ. ಅದ್ರ ಮೊದಲು ಸಾಯದೆ ವಾಸ. ಇನ್ನೊಂದ್ಸಲ ಯೋಚನೆ ಮಾಡು ಮಂದಾಕಿನಿ. ಯೋಚನೆ ಮಾಡೋದಕ್ಕೆ ಏನ್ರಿ ಇದೆ? ನಿಮ್ಮೊಬ್ರನ್ನೇ ಸಾಯೋದಕ್ ಬಿಟ್ಟು ನಾನೊಬ್ಳ ವಾಪಸ್ ಹೋಗ್ತೀನಿ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ಇದ್ರು ನಿಮ್ ಜೊತೆನೆ, ಹೋದ್ರು ನಿಮ್ ಜೊತೆನೆ. ನಿಮ್ಮನ್ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ. ನನ್ನನ್ನು ಪ್ಲೀಸ್ ನಿಮ್ ಜೊತೆ ಕರ್ಕೊಂಡೋಗಿ ನನ್ನನ್ನು ಒಂಟಿ ಮಾಡ್ಬಿಡ್ಬೇಡಿ ಪ್ಲೀಸ್. ಸರಿ, ಒಟ್ಟಿಗೆ ಹೋಗೋಣ. ಹಾಯ್ ಮೇಡಮ್. ಮತ್ಯಾಕ್ರಿ ಬಂದ್ರಿ? ನಿಮಗ್ ಬೇರೆ ಕೆಲ್ಸ ಇಲ್ವಾ? ಏನ್ ಮೇಡಮ್ ಹಿಂಗ್ ಮಾತಾಡ್ತೀರಾ? ಅಂತ ಪಾಪ ನಾನೇನ್ ಮಾಡಿದೀನಿ ಮೇಡಮ್? ನನಗೆ ಕಂಡ್ರೆ ಸಾಕು ಒಳ್ಳೆ ಗುರ್ರ ಅಂತಿರಲ್ಲ. ನೀವ್ ಹಾಗ್ ಮಾಡ್ತೀರಾ, ಅದಕ್ಕೆ ನಾನು ಹಾಗಿರೋದು. ಅಯ್ಯೋ, ನಾನೇನ್ ಮಾಡ್ದೆ ಮೇಡಮ್? ಏನೋ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅನ್ನೋದ್ ಬಿಟ್ರೆ ಯಾರು ಕೆಟ್ಟದ್ ಬಯಸೋ ಜೀವ ಅಲ್ಲ ಮೇಡಮ್ ಇದು. ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ನನ್ನ ಪಡಗ್ ನಾನು ಇರ್ತೀನಿ. ಓ, ನಿನ್ನೆ ಕೋಪ ಇನ್ನೂ ಕಡಿಮೆ ಆಗಿಲ್ವಾ ಮೇಡಮ್? ಅದೇ ಮನ್ಸಲ್ಲಿ ಇಟ್ಕೊಂಡು ಉಗಿತಿದ್ರೆ ಹೆಂಗೆ? ಸದ್ಯ ಗೊತ್ತಾಯ್ತಲ್ಲ ಮೇಡಮ್, ನಿನ್ನೆ ನಾನು ಬೇಕಂತ ಬಂದಿಲ್ಲ ಮೇಡಮ್. ಮಗುನೇ ಬಾ ಅಂತ ಹಠ ಮಾಡ್ತು, ಅದಕ್ಕೆ ಬಂದೆ. ಮಗು ಕರೆದ್ಮೇಲೆ ಬರ್ದೆ ಹೆಂಗಿರಕ್ಕಾಗತ್ತೆ ಮೇಡಮ್? ಮಗು ಕರೀತು ಅಂತ ಬಂದು ಮಗು ಅವ್ರ ಅಮ್ಮನ ಕೈಲಿ ಬೈಸ್ಕೊಳ್ಳೋ ಕರ್ಮ ಯಾರಿಗ್ ಬೇಕು ಮೇಡಮ್? ಅದೇನೋ ಗೊತ್ತಿಲ್ಲ ಮೇಡಮ್, ಡೇ ಬೈ ಡೇ ನಿಮ್ಗೆ ನನ್ನ ಮೇಲೆ ಕೋಪ ಜಾಸ್ತಿನೇ ಆಗ್ತಿದೆ. ನನ್ನ ಕಂಡ್ರೆ ವಿಪರೀತ ಕೋಪ ಮಾಡ್ಕೋತೀರಾ. ಒಳ್ಳೆ ಮಿಡಿ ನಾಗರ ಆಡ್ದಂಗೆ ಆಡ್ತಿರಲ್ಲ ಮೇಡಮ್. ನಿಮ್ಗೆ ನಾನು ನೋಡಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ಮೇಡಮ್, ನನ್ನ ಕೆಲಸನೇ ಬಿಟ್ಟು ಹೋಗ್ಬಿಡ್ತೀನಿ ಅತ್ತಾಗೆ. ಹಾಗೆಲ್ಲ ಮಾಡ್ಬೇಡಿ, ಆಮೇಲೆ ನನ್ನಿಂದ ಕೆಲಸ ಬಿಟ್ರಿ ಅಂತ ಆಗುತ್ತೆ. ಅಂದ್ರೆ ನನ್ ಕೆಲಸ ಬಿಟ್ರು ಓಕೆ, ಅದು ನಿಮ್ಮ ಹೆಸರಿಗೆ ಟ್ಯಾಗ್ ಆಗ್ಬಾರ್ದು ಅಷ್ಟೇ ತಾನೇ ಮೇಡಮ್ ನಿಮ್ಮ ಉದ್ದೇಶ? ಯಾಕೆ ಮೇಡಮ್ ಬಡವನ್ ಹೊಟ್ಟೆ ಮೇಲೆ ಹೊಡೆಯೋ ಮಾತಾಡ್ತೀರಾ? ಇದು ನ್ಯಾಯನಾ ಮೇಡಮ್? ನೋಡಿ ಎಷ್ಟು ಮಾತಾಡ್ತಿದ್ದೀರಾ. ನೀವ್ ಈಗ ಮಾತಾಡ್ದಾಗ್ಲೇ ನಂಗೆ ಉರಿಯೋದು. ಇದೇ ನಿಮ್ ಸಮಸ್ಯೆ. 10 ರೂಪಾಯಿಗೆ 100 ರೂಪಾಯಿ ಅಷ್ಟು ಮಾತಾಡ್ತೀರಾ. ಏನ್ ಮಾಡಕ್ಕಾಗತ್ತೆ ಮೇಡಮ್? ಮಾತ್ ಬಿಟ್ರೆ ಉಸಿರು ಬಿಟ್ಟಂಗ ಆಗುತ್ತೆ ಮೇಡಮ್. ಏನೋ ಕಂಡ್ಕೊಂಡಿದ್ದೀರಲ್ಲ ಅನ್ಸುತ್ತೆ, ನನಗ್ ನಾನೇ ಅಲ್ಲ ಅನ್ಸುತ್ತೆ ಮೇಡಮ್. ಅದಕ್ಕೆ ನಾನು ಇದ್ ಕಡೆ ಮಾತು ಕಂಪಲ್ಸರಿ ಮೇಡಮ್. ಒಂದ್ ಲೆಕ್ಕದಲ್ಲಿ ಮಾತು ನನ್ ಬಂಡವಾಳ ಅಂದ್ರೂ ತಪ್ಪಿಲ್ಲ ಮೇಡಮ್. ಸಾಕು ಕುಯ್ಬೇಡಿ. ನೋಡಿ ಮತ್ತೆ ಕೋಪ ಮಾಡ್ಕೋತಿದ್ದೀರಾ. ನನಗೆ ಗೊತ್ತು ಮೇಡಮ್, ಈ ಕೋಪದ ಕಿಡಿ ಎಲ್ಲೋ ಹೊತ್ಕೊಂತು ಅಂತ. ಅದೇ ಅವತ್ತು ನಾನು ನಿಮ್ನ ಎಲ್ಲೋ ನೋಡಿದೀನಿ ಅಂತ ಕೇಳಿದ್ನಲ್ಲ ಮೇಡಮ್, ಅಲ್ಲಿಂದ ತಾನೇ ನಂದು ನಿಮ್ದು ದುಶ್ಮನಿ ಎಲ್ಲ ಶುರುವಾಗಿದ್ದು. ನೀವು ಅದನ್ನೇ ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಒಂದ್ ವಿಷಯ ಕ್ಲಾರಿಫೈ ಮಾಡ್ಬಿಡ್ತೀನಿ ಮೇಡಮ್. ನಾನು ಅವತ್ತು ನಿಮ್ನ ನೋಡ್ದೆ ಅನ್ಸ್ತು, ಅದಕ್ಕೆ ಕೇಳ್ದೆ ಬಿಟ್ರೆ ಬೇರೇನೂ ಇಲ್ಲ ಮೇಡಮ್. ನೀವು ಅದಕ್ಕೆ ತಪ್ಪು ತಿಳ್ಕೊಬೇಡಿ ಮೇಡಮ್. ನಾನು ನಿಮ್ನ ಮಾತಾಡ್ಸೋದೇ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ಮೇಡಮ್, ನಾನು ನಿಮ್ಮ ಕಣ್ಣೆದುರುಗಡೆಲೆ ಬರಲ್ಲ. ಆ ಥರ ಏನಿಲ್ಲ. ಆನಂದ್, ಕಾಫಿ. ಥ್ಯಾಂಕ್ ಯು. ಆನಂದ್, ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಚಿನ್ನ, ಇರುತ್ತಲ್ಲ ಮಾಮೂಲಿ ಕೆಲಸ. ಅವ್ನು ಜಯದೇವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣೆ. ಜಯದೇವ್ ಬಗ್ಗೆನಾ? ಮತ್ತೇನಾದ್ರೂ ಅಡ್ವರ್ಟ್ ಮಾಡ್ಕೊಂಡ? ನಾಯಿ ಬಾಲ ಅವನು, ಏನಾದ್ರೂ ಮಾಡ್ಕೊಂಡಿರ್ತಾನೆ. ಏನ್ ಮಾಡ್ಕೊಂಡ? ಇಲ್ಲ, ಅವನೇನು ಅಡ್ವರ್ಟ್ ಮಾಡ್ಕೊಂಡಿಲ್ಲ. ಬಟ್ ಅವ್ನು ತಗೊಂಡ್ರೆ ಒಂದು ನಿರ್ಧಾರದಿಂದ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗೋ ಥರ ಇದೆ. ಏನಾಯ್ತು? ಈಗ ಅವನು ಬೋರ್ಡ್ ಆಫ್ ಡೈರೆಕ್ಟರ್ಗೆ ಪ್ರಮೋಷನ್ ತಗೊಂಡ. ಆ ಪೋಸ್ಟಿಗೆ ಬರ್ತಿದ್ದ ಹಾಗೆ ಕೆಲಸ ಶುರು ಹಚ್ಕೊಂಡಿದ್ದಾನೆ. ಅವ್ನು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ? ಕಾಸ್ಟ್ ಕಟ್ಟಿಂಗ್ ಮಾಡೋದು, ಪ್ರಾಫಿಟಬಿಲಿಟಿನ ಜಾಸ್ತಿ ಮಾಡೋದು. ಅದಕ್ಕೋಸ್ಕರ ಸುಮಾರು ಜನಕ್ಕೆ ಲೇ ಆಫ್ ಲೆಟರ್ ಕೊಟ್ಟಿದ್ದಾನಂತೆ. ಸುಮಾರು ಜನನ ಕೆಲಸದಿಂದ ತೆಗ್ದಾಕ್ತಿದ್ದಾನ? ಅಲ್ಲ ಆನಂದ್, ಅವನ್ಗೆ ಅಷ್ಟೊಂದು ಪವರ್ ಇರುತ್ತಾ? ಅಫ್ಕೋರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ವಾ, ಆ ಪವರ್ ಇದ್ದೇ ಇರುತ್ತೆ ಅವನಿಗೆ. ಕಂಪ್ನಿಗೋಸ್ಕರ ಇಂಥ ನಿರ್ಧಾರಗಳನ್ನ ನಾವು ತಗೋಬಹುದು. ಮತ್ತೆ ನೀನು ಅದಕ್ಕೆ ಒಪ್ಕೊಂಡ್ಬಿಟ್ಯಾ?
ಅಲ್ಲ ಗೌತಮ್ಗೆ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಏಯ್ ನೋಡು, ಸಂಬಂಧನೇ ಬೇರೆ, ವ್ಯವಹಾರನೇ ಬೇರೆ. ಬಿಸ್ನೆಸ್ ಅಂದಮೇಲೆ ಅಲ್ಲಿ ಕೆಲವು ಫಾರ್ಮಾಲಿಟೀಸ್ ಇರುತ್ತೆ, ಸಿಸ್ಟಮ್ ಇರುತ್ತೆ. ನಾವೆಲ್ಲ ಅದರೊಳಗೆ ಕೆಲಸ ಮಾಡಬೇಕಾಗುತ್ತೆ. ಅದನ್ನು ಮೀರಿ ಏನೇ ಮಾಡಿದ್ರೂ ಅದು ತಪ್ಪಾಗುತ್ತೆ, ಅನ್ಪ್ರೊಫೆಷನ್ ಆಗುತ್ತೆ. ಇದು ಆ್ಯಕ್ಚುಲಿ ಜಯದೇವ್ ಅಂಡ್ರೆ ಬರೋದು. ಹಾಗಾಗಿ ಅವನ ನಿರ್ಧಾರ ತೊಗೊಂಡಿರೋದು ಕರೆಕ್ಟಾಗೇ ಇದೆ. ಆಮೇಲೆ ಇದನ್ನು ನಾನು ಡೈರೆಕ್ಟಾಗಿ ಹೋಗಿ ಗೆಳೆಯನ್ಗೆ ಹೇಳೋಕ್ಕಾಗಲ್ಲ. ಈ ವಿಷಯ ಅವನಿಗೆ ಗೊತ್ತಾಗಿ ಅವ್ನು ನನ್ನ ಹತ್ರ ಡಿಸ್ಕಸ್ ಮಾಡಿದ್ರಷ್ಟೇ ನಾನೇನಾದರೂ ಮಾತಾಡ್ಬೋದು, ಇಲ್ಲಾಂದ್ರೆ ಮಾತಾಡೋಕ್ಕಾಗಲ್ಲ. ಹಾಗಂತ ಎಲ್ಲಾನು ಒಪ್ಕೊಳ್ಳೋಕ್ಕಾಗಲ್ವಲ್ಲ ಆನಂದ್? ಏನು ಪ್ರಶ್ನೆನೇ ಮಾಡದೆ ಒಪ್ಕೋಬೇಕು ಅಂತ ರೂಲ್ಸ್ ಏನೂ ಇಲ್ವಲ್ಲ? ನೀನು ಹೇಳ್ತಾ ಇರೋದು ಕರೆಕ್ಟೇ, ಆದರೆ ಕಂಪ್ನಿ ಒಳ್ಳೇದಕ್ಕೋಸ್ಕರ ತಗೊಂಡಿರೋ ನಿರ್ಧಾರ ಅಲ್ವಾ ಇದು. ಫಸ್ಟ್ ನೋಡೋದೆ ಕಂಪ್ನಿಗೆ ಒಳ್ಳೇದಾಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದು. ಈ ಲೇ ಆಫ್ ಎಲ್ಲ ಕಂಪ್ನಿ ಹೆಡ್ಡಕ್ಕಲ್ಲ. ಏನು ಆನಂದ್ ಹೀಗೆ ಮಾತಾಡ್ತಿದ್ಯಾ? ಕಂಪ್ನಿಗೋಸ್ಕರ ಎಂಪ್ಲಾಯೀಸ್ ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಕಂಪ್ನಿ ಬೆಳವಣಿಗೆಯಲ್ಲಿ ಅವ್ರದ್ದು ಪಾಲಿರುತ್ತಲ್ವಾ? ಅಂದಮೇಲೆ ಅವ್ರಿಗೂ ಈಕ್ವಲ್ ರೈಟ್ಸ್ ಇರುತ್ತಲ್ವಾ? ಐಡಿಯಲ್ಲಿ ಇದು ಕರೆಕ್ಟು, ಆದರೆ ಬಿಸ್ನೆಸ್ಸಲ್ಲಿ ಈ ಥರ ಸೆಂಟಿಮೆಂಟ್ ಎಲ್ಲ ವರ್ಕೌಟ್ ಆಗಲ್ಲ ಕಣೆ. ಬಿಸ್ನೆಸ್ಸಲ್ಲಿ ಏನಿದ್ರು ಮಾರ್ಕೆಟ್ ಸೆಂಟಿಮೆಂಟ್ ಅಷ್ಟೇ ವರ್ಕೌಟ್ ಆಗೋದು. ಮಾರ್ಕೆಟ್ ಏನಿದ್ರು ಪ್ರಾಫಿಟ್ ಎಷ್ಟಾಗಿದೆ ಅಂತ ನೋಡುತ್ತೆ, ಗ್ರೋತ್ ಎಷ್ಟಾಗಿದೆ ಅಂತ ನೋಡುತ್ತೆ. ಅದನ್ನು ನೋಡಿಕೊಂಡೇ ಅಲ್ವಾ ಇನ್ವೆಸ್ಟರ್ಸ್ ಬರೋದು. ಇನ್ವೆಸ್ಟರ್ಸ್ಗೆ ಏನು ಬೇಕು? ಲಾಭ ಬೇಕು. ಬಿಸ್ನೆಸ್ ಮಾಡೋಕ್ಕೆ ಯಾರು ಬೇಕು? ಇನ್ವೆಸ್ಟರ್ಸ್ ಬೇಕು. ಹಾಗಾಗಿ ಯಾವುದೇ ಕಂಪ್ನಿ ಆದರೂ ಸರಿ, ಫಸ್ಟು ಇನ್ವೆಸ್ಟರ್ ಹಿತಾಸಕ್ತಿನ ಕಾಪಾಡೋದ್ರ ಕಡೆ ಗಮನ ಕೊಡುತ್ತೆ. ಇನ್ವೆಸ್ಟರ್ಸ್ ಇದ್ರೆ ಅಲ್ವೇನೆ ಕಂಪ್ನಿ ನಡೆಯೋದು. ಆದರೂ ಎಂಪ್ಲಾಯೀಸು ಅಷ್ಟೇ ಮುಖ್ಯ ಅಲ್ವಾ? ಅವರಿಲ್ಲ ಅಂದರೆ ಕಂಪ್ನಿ ಹೇಗೆ ನಡೆಯುತ್ತೆ? ಇದು ಹಾರ್ಶ್ ರಿಯಾಲಿಟಿ, ಇದನ್ನು ಒಪ್ಕೊಳ್ಳೇಬೇಕು.